ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವೃತ್ತಿ ಸತ್ಯವೇದ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬಂದು ನಿಲ್ಲುವಂತೆ ಸರ್ವಶಕ್ತನಾದ ದೇವರು ಕೊಟ್ಟ ಈ ಒಳ್ಳೆಯ ಅವಕಾಶಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವಳಾಗಿದ್ದೇನೆ. ದೇವ ಮಕ್ಕಳ ಜೀವಿತದಲ್ಲಿ ನಮಗೆ ಪ್ರತಿನಿತ್ಯ ನಮ್ಮ ಹೋರಾಟ ಇರುವಂಥದ್ದು ಆತ್ಮ ಮಂಡಲದೊಟ್ಟಿಗೆ. ನಾವು ಹೋರಾಡುವವರು ನಮಗೆ ಮನುಷ್ಯರೊಟ್ಟಿಗೆಲ್ಲ ಹೋರಾಟ. ಈ ಹೋರಾಟದ ಮಧ್ಯದಲ್ಲಿ ನಡೆಯುವಂಥ ಕೆಲವು ಕಾರ್ಯಗಳನ್ನು ಹೇಳಬೇಕಾದ್ರೆ, ಸೈತಾನಿಗೆ ಒಂದು ಪ್ರಾರ್ಥಿಸುವ ದೇವ ಮಗುವಿನ ಜೀವಿತದ ಮೇಲೆ ಅವನು ಯಾವಾಗಲೂ ಅವನು ಅಟ್ಯಾಕ್ ಮಾಡಲಿಕ್ಕೆ ಅಥವಾ ಅವನ ಪ್ರಭಾವವನ್ನು, ಅವನ ಆಲೋಚನೆಗಳನ್ನು ಒಂದು ದೇವ ಮಗುವಿನ ಮೇಲೆ ಅವನ ಹಾಕಲಿಕ್ಕೆ ಅವನು ಪ್ಲ್ಯಾನ್ ಮಾಡುವಂಥ ಆ ಒಂದು ವಿಷಯ ಎಂಬುದಾಗಿ ಹೇಳಿದರೆ ಬೇರೆ ಏನೂ ಅಲ್ಲ, ನಮ್ಮ ಮನಸ್ಸು. ಅನೇಕ ಆವರ್ತಿ ಒಂದು ದೇವ ಮಗು ಕರ್ತನಿಗೋಸ್ಕರ ತುಂಬ ಪ್ರಯೋಜನವಾಗ್ತಾಳೆ ಅಥವಾ ಕರ್ತನಿಗೋಸ್ಕರ ಅವನು ಪ್ರಯೋಜನನಾಗ್ತಾನೆ ಎಂಬುದನ್ನು ಸೈತಾನಿಗೆ ಅರ್ಥವಾದರೆ, ನಿನ್ನ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ ಎಂಬುದನ್ನು ಸೈತಾನ್ ಅರ್ಥ ಮಾಡಿಕೊಂಡ್ರೆ ಆ ನಿಮಿಷದಿಂದ ಅವನ ಹಾಕುವಂಥ ಪದ್ಧತಿ ನಿನ್ನ ಪ್ರಾರ್ಥನಾ ಜೀವಿತಕ್ಕೆ, ನಿನ್ನ ಆತ್ಮೀಕತೆಗೆ ವಿರುದ್ಧವಾಗಿರ್ತದೆ. ಅದಕ್ಕೆ ವಿರುದ್ಧವಾಗಿ ಅವನು ಉಪಯೋಗಿಸುವಂಥ ಆಯುಧ ನಿನ್ನ ಮನಸ್ಸಿನ ಆಲೋಚನೆಗಳು, ನಿನ್ನ ಮನಸ್ಸನ್ನು ಕೆಡಿಸುವಂಥದ್ದು. ಯಾವುದಾದ್ರೂ ವಿಷಯಗಳನ್ನು ತಂದಾಕಿ ನಮ್ಮ ಮನಸ್ಸನ್ನು ಕೆಡಿಸುವಾತನಾಗಿರ್ತಾನೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 14ನೇ ಅಧ್ಯಾಯದ 2ನೇ ವಾಕ್ಯವನ್ನು ನಾವು ನೋಡುವಾಗ, ಅಪೊಸ್ತಲರು ಶಕ್ತವಾಗಿ ಕರ್ತನಿಗೋಸ್ಕರ ಉಪಯೋಗಿಸಲ್ಪಡಲಿಕ್ಕೆ ಆರಂಭವಾದಾಗ ಯಹೂದ್ಯರು ಮಾಡಿದ ಕಾರ್ಯ ಏನು ಗೊತ್ತಾ? ಅನ್ಯ ಜನರ ಮನಸ್ಸನ್ನು ಅವರು ಕೆಡಿಸಿದರು. ಅಲ್ಲಿರುವಂಥ ವ್ಯಕ್ತಿಗಳ ಮನಸ್ಸನ್ನು ಕೆಡಿಸಿ ಅಪೊಸ್ತಲರಿಗೆ ವಿರುದ್ಧವಾಗಿ ಕೆಲವು ಕಾರ್ಯಗಳನ್ನು ಅಲ್ಲಿ ಜನರು ಮಾಡ್ತಾ ಇದ್ದಾರೆ. ಯಾವಾಗ ಒಂದು ದೇವ ಮಗು ಕರ್ತನಿಗೋಸ್ಕರ ಇವನ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ, ಇವನು ಪ್ರಾರ್ಥಿಸಿದರೆ ಏನೋ ಕೆಲವು ಕಾರ್ಯಗಳು ನಡೀತದೆ, ಇದು ಸೈತಾನಿಗೆ ಅರ್ಥವಾದ ತಕ್ಷಣ ಅಥವಾ ಸೈತಾನನ ಆ ಒಂದು ತಂತ್ರ ಇವನ ಜೀವಿತದಲ್ಲಿ ಬೇರೆ ಯಾವ ರೀತಿಯಲ್ಲೂ ಮಾಡೋಕ್ಕಾಗಲ್ಲ, ಈ ವ್ಯಕ್ತಿಯನ್ನು ನಾಶ ಮಾಡಲಿಕ್ಕಾಗಿ ಬೇರೆ ಯಾವ ರೀತಿಯಲ್ಲೂ ನಡೀತಾ ಇಲ್ಲ, ಕಾರ್ಯಗಳು ನಡೀತಾ ಇಲ್ಲ, ಇದನ್ನು ಅರ್ಥ ಮಾಡಿಕೊಂಡ ತಕ್ಷಣ ಸೈತಾನ ಮಾಡೋ ಕಾರ್ಯ ಏನು ಗೊತ್ತಾ? ಕೆಲವು ವ್ಯಕ್ತಿಗಳನ್ನು ಉಪಯೋಗಿಸಿ ಅಥವಾ ಕೆಲವು ಸಂದರ್ಭ, ಕೆಲವು ವಿಷಯಗಳನ್ನು ಉಪಯೋಗಿಸಿ ನಮ್ಮ ಮನಸ್ಸಲ್ಲಿ ನಮ್ಮ ಮನಸ್ಸಿನೊಟ್ಟಿಗೆ ಅವನು ಹೋರಾಡ್ತಾನೆ. ಕೆಲವು ನಿರಾಸೆಯ ಮಾತುಗಳಿರ್ಬೋದು, ಕೆಲವು ನಿರಾಸೆಯ ಆಲೋಚನೆಗಳಿರ್ಬೋದು. ಇಷ್ಟು ಪ್ರಾರ್ಥಿಸಿ ಏನು ಪ್ರಯೋಜನ? ಪ್ರಾರ್ಥನೆ ಮಾಡೋದ್ರಿಂದ ಏನು ಬಂತು? ನನ್ನನ್ನು ಯಾರಿಗೂ ಬೇಡುವ? ನನ್ನ ಕರ್ತನೂ ಗಮನಿಸ್ತಾ ಇಲ್ವಾ? ನನ್ನ ಪ್ರಾರ್ಥನೆ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ರಿಂದ ಏನು ಬಂತು? ಇತ್ಯಾದಿಯಾದ ಕೆಲವು ಕಾರ್ಯಗಳನ್ನು ನಮ್ಮ ಹೃದಯದೊಳಗೆ ತಂದಾಕಿ ದೇವರ ಮೇಲೆ ಸಹ ಸಂಶಯ ಬರುವ ಹಾಗೆ ಪ್ರಾರ್ಥನೆ ಬೇಡ, ಕೂಟಗಳು ಬೇಡ, ಆತ್ಮಿಕ ಜೀವಿತ ಬೇಡ, ವಾಕ್ಯ ಧ್ಯಾನ ಬೇಡ, ಈ ರೀತಿಯಾದ ನಿರಾಸೆಗಳನ್ನು ತರ್ತಾನೆ. ಯಾವಾಗ ನಾವು ಅಂದ್ಕೊಳ್ತೇವೆ ನಾವು ತುಂಬ ಪ್ರಾರ್ಥಿಸಬೇಕು, ಕರ್ತನಲ್ಲಿ ಇನ್ನೂ ಬೆಳಿಬೇಕು, ವಾಕ್ಯದಲ್ಲಿ ಇನ್ನೂ ಬೆಳಿಬೇಕು, ಈ ರೀತಿಯಾದ ಎಲ್ಲ ಆಲೋಚನೆಗಳನ್ನು ನಾವು ಹಾಕುವಾಗಲೇ ಇನ್ನೊಂದು ಕಡೆಯಲ್ಲಿ ದುಷ್ಟನು ಅದಕ್ಕೆ ವಿರುದ್ಧವಾಗಿ ಬಲವಾಗಿ ಕಾರ್ಯ ಮಾಡ್ತಾನೆ. ಅವನೇನು ಮಾಡ್ತಾನೆ ಅಂದರೆ, ಕೆಲವು ವ್ಯಕ್ತಿಗಳ ಕೆಲವು ಮಾತುಗಳಿರ್ಬೋದು, ನಮ್ಮನ್ನು ಕುಗ್ಗಿಸಿ ನಿರಾಸೆಯಲ್ಲಾಕಿ ಪ್ರಾರ್ಥನೆ ಬೇಡ, ಭಕ್ತಿ ಬೇಡ, ಭಯ ಬೇಡ, ದೇವರ ಸಾನ್ನಿಧ್ಯ ಬೇಡ, ಈ ರೀತಿಯಾದ ಚಿಂತೆಗಳಿಗೆ ನಮ್ಮನ್ನು ನುಗ್ತದೆ. ಅಧಿಕವಾಗಿ ಹೇಳಬೇಕಾದ್ರೆ ಆದಾಮನ ಕಾಲದಲ್ಲಿ ನಮ್ಗೆ ಗೊತ್ತು, ದೇವರ ಕೈಯಿಂದ ಸೃಷ್ಟಿಸಲ್ಪಟ್ಟಂಥ, ದೇವರೊಟ್ಟಿಗೆ ಪ್ರತಿನಿತ್ಯ ನಡೀತಾ ಇದ್ದಂಥ ಆದಾಮ ಅವ್ವ, ಇವರ ಜೀವಿತದಲ್ಲಿ ಸಹ ಅವ್ವಳ ಬಳಿಗೆ ಬಂದು ಕೆಲವು ವಂಚನೆಯ ಮಾತುಗಳನ್ನಾಡಿ ಅವಳ ಹೃದಯವನ್ನು ದೇವರಿಂದ ದೂರ ತೆಗೆದುಕೊಂಡು ಹೋಗುವ ಹಾಗೆ ಅವಳ ಮನಸ್ಸನ್ನು ಸೈತಾನ ಕೆಡಿಸಿದ. ಅವಳ ಜೀವಿತದಲ್ಲಿ ಬೇರೆ ಏನು ಸೈತಾನ ಮಾಡಲಿಲ್ಲ ರೀ, ದೊಡ್ಡ ಕಾರ್ಯ ಏನು ಮಾಡಲಿಲ್ಲ, ಮಾಡಿದಿಷ್ಟೇ ಅವಳ ಮನಸ್ಸಿನ ಮೇಲೆ ಪ್ರಭಾವ ಬೀರುವ ಹಾಗೆ ಕೆಲವು ಕಾರ್ಯಗಳನ್ನು ಅವನು ಮಾಡಿ ಅದರ ನಿಮಿತ್ತವಾಗಿ ಒಂದು ಮನುಷ್ಯ ಕುಲವನ್ನೇ, ಒಂದು ಆದಿಯಲ್ಲಿ ದೇವರು ಮಾಡಿದ ಒಂದು ಕಾರ್ಯ, ಒಂದು ಕುಟುಂಬವನ್ನು ಆತನು ಸ್ಥಾಪಿಸಿ ಕಟ್ಟಿ ಒಂದು ಒಳ್ಳೆ ಒಂದು ಒಟ್ಟಾಗಿ ಸೇರಿ ಬರುವ ಒಂದು ಅನ್ಯೋನ್ಯತೆ ಕಾರ್ಯವನ್ನು ದೇವರು ಮಾಡಿದರು. ಅದರ ಮಧ್ಯದಲ್ಲಿ ಒಂದು ವ್ಯಕ್ತಿಯ ಮನಸ್ಸನ್ನು ಕೆಡಿಸಿ ಒಂದು ಕುಟುಂಬವನ್ನು ಹಾಳು ಮಾಡಿದ, ಒಂದು ಮನುಷ್ಯ ಕುಲವನ್ನೇ ಪಾಪಕ್ಕೆ ತಳ್ಳಿ ದೇವರ ಪ್ರೀತಿಯಿಂದ ಅವರು ದೇವರ ಪ್ರೀತಿಯನ್ನು ಸಂಶಯಿಸುವ ಹಾಗೆ ಪ್ರತಿನಿತ್ಯ ದೇವರೊಟ್ಟಿಗೆ ನಡೀತಿದ್ದ ವ್ಯಕ್ತಿಗಳು ಆ ದೇವರೊಟ್ಟಿಗಿದ್ದ ಅನ್ಯೋನ್ಯತೆಯಿಂದ ಅವರನ್ನು ದೂರಕ್ಕೆ ತೆಗೆದುಕೊಂಡು ಹೋಗುವ ಹಾಗೆ ಒಂದು ವ್ಯಕ್ತಿಯ ಮನಸ್ಸನ್ನು ಕೆಡಿಸಿ ಸೈತಾನ ಕಾರ್ಯ ಮಾಡ್ದ. ಆದ್ದರಿಂದ ತುಂಬ ಅವಘಡವಾದಂಥ ಅಥವಾ ಡೇಂಜರಸ್ ಆದ ಕಂಡೀಷನ್ ಪ್ರಿಯರೇ, ನಿಮ್ಮ ಹೃದಯವನ್ನು, ನಿಮ್ಮ ಮನಸ್ಸಿನ ಆಲೋಚನೆಗಳನ್ನು ಯಾವತ್ತೂ ಸೈತಾನ ನಿಯಂತ್ರಣಕ್ಕೆ ಬಿಟ್ಟು ಕೊಡಬೇಡ್ರಿ. ಎಲ್ಲಿಯಾದರೂ ನೆಗೆಟಿವ್ ಆಗಿ ಅಥವಾ ನಕಾರಾತ್ಮಕವಾದ ಚಿಂತೆಗಳನ್ನು ಸೈತಾನ ತಂದು ನಿಮ್ಮ ಒಳಗಡೆ ಆಗ್ತಾ ಇದ್ದಾನೋ
ಆ ನಿಮಿಷದಲ್ಲಿ ಅರ್ಥ ಮಾಡ್ಕೊಳ್ರಿ, ಇದು ಕರ್ತನ ಚಿತ್ತವಲ್ಲ. ದೇವರ ಪ್ರೀತಿಯ ವಿರುದ್ಧವಾಗಿ, ನಿಮ್ಮ ಪ್ರಾರ್ಥನಾ ಜೀವಿತಕ್ಕೆ ವಿರುದ್ಧವಾಗಿ ಪ್ರಾರ್ಥಿಸಿ ಏನು ಬಂತು, ಏನು ಸಿಕ್ತು, ಏನಾಯಿತು, ದೇವರು ಇದ್ದಾರಾ, ದೇವರು ಮಾಡ್ತಾರಾ, ಈ ರೀತಿಯಾದೆಲ್ಲ ಆಲೋಚನೆಗಳನ್ನು ನಿಮ್ಮ ಹೃದಯದೊಳಗೆ ಸೈತಾನ ತರ್ತಾ ಇದ್ರೆ, ನಿಮ್ಮ ಮನಸ್ಸಿನೊಳಗೆ, ನಿಮ್ಮ ಆಲೋಚನೆಗಳಲ್ಲಿ ಸೈತಾನ ತರ್ತಾ ಇದ್ರೆ ಇಮಿಡಿಯೇಟ್ ಅರ್ಥ ಮಾಡ್ಕೊಳ್ರಿ, ಇದು ದೇವರ ಚಿತ್ತವಲ್ಲ. ಎಲ್ಲೋ ಕರ್ತನ ಚಿತ್ತಕ್ಕೆ ವಿರುದ್ಧವಾಗಿ ನಮ್ಮನ್ನು ಅವನು ಪುಲ್ ಮಾಡಿಕೊಂಡು, ನಮ್ಮ ಮನಸ್ಸನ್ನು ಅವನು ಎಳೆದುಕೊಂಡು ದೇವರ ಚಿತ್ತದಿಂದ ವಿರುದ್ಧವಾಗಿ, ಅದರಿಂದ ದೂರವಾಗಿ ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ. ಆದ್ದರಿಂದ ಈ ದಿನಗಳಲ್ಲಿ ನಿಮ್ಮ ನಿಯಂತ್ರಣವನ್ನು, ಮನಸ್ಸಿನ ನಿಯಂತ್ರಣವನ್ನು ಪರಿಶುದ್ಧಾತ್ಮನಿಗೆ ಬಿಟ್ಟುಕೊಡ್ರಿ, ದೇವರಿಗೆ ಬಿಟ್ಟುಕೊಡ್ರಿ. ಯಾವುದಾದ್ರೂ ಈ ರೀತಿಯಾದ ಚಿಂತೆಗಳು ಒಳಗಡೆ ಬಂತ ಇಮಿಡಿಯೇಟಾಗಿ ಹೇಳ್ರಿ, ನಾನು ನನ್ನ ಕರ್ತನ ಚಿತ್ತದಲ್ಲಿ ಇರುವವನು. ನನ್ನ ಜೀವಿತದ ಪ್ರತಿಯೊಂದು ನಿಮಿಷಗಳು, ಪ್ರತಿಯೊಂದು ಕ್ಷಣಗಳು, ಎಲ್ಲ ಕಾರ್ಯಗಳನ್ನು ಕರ್ತನು ಚೆನ್ನಾಗಿ ತಿಳಿದಿದ್ದಾನೆ. ಆತನ ಅದನ್ನು ನೆರವೇರಿಸ್ತಾನೆ, ಮಾಡ್ತಾನೆ. ಒಂದು ವೇಳೆ ನನ್ನ ಉತ್ತರಗಳು ತಡವಾದರೂ ಕರ್ತನು ತಕ್ಕ ಸಮಯದಲ್ಲಿ ದೇವರ ಚಿತ್ತದ ಪ್ರಕಾರ ಅದು ಮಾಡ್ತಾನೆಂಬುದಾಗಿ ದೃಢವಾಗಿ ಅರಿಕೆ ಮಾಡ್ರಿ. ಸೈತಾನಿಗೆ ಹೇಳ್ರಿ, ನಿನಗೆ ನನ್ನ ಮನಸ್ಸಿನ ಮೇಲೆ ಸ್ಥಾನ ಇಲ್ಲ, ನಾನು ನನ್ನ ಕರ್ತನ ರಕ್ತದಲ್ಲಿ ಮುದ್ರಿತನಾದವನು ಆದವಳು ಎಂಬುದಾಗಿ ಡಿಕ್ಲೇರ್ ಮಾಡ್ರಿ. ದೇವರ ಆಶೀರ್ವದಿಸಲಿ. ನಿಮ್ಮ ಮನಸ್ಸನ್ನು ಯಾವತ್ತೂ ದುಷ್ಟನ ಕೈಯಲ್ಲಿ ಬಿಟ್ಟು ಕೊಡಬೇಡ್ರಿ. ಬೇಡವಾದ ಚಿಂತೆಗಳಿಗೆ, ಆಲೋಚನೆಗಳಿಗೆ ಎಡೆ ಮಾಡಬೇಡ್ರಿ. ಅದು ಬಂದಾಗಲೇ ಅರ್ಥ ಮಾಡ್ಕೊಳ್ರಿ, ನೀವು ಕರ್ತನ ಮಕ್ಕಳು, ಕರ್ತನ ಮಗಳಾಗಿದ್ದೀರಿ. ಸೈತಾನಿಗೆ ನಿಮ್ಮ ಮನಸ್ಸಿನ ನಿಯಂತ್ರಣದ ಮೇಲೆ ಅಧಿಕಾರವಿಲ್ಲ. ಯಾರ್ಯಾರು ಆ ರೀತಿಯಾಗಿ ಮನಸ್ಸಿನ ನಿಯಂತ್ರಣವನ್ನು, ಮನಸ್ಸು ಕೆಡಿಸ್ಲಿಕ್ಕೆ ಸೈತಾನಿಗೆ ಅನುಮತಿ ಕೊಟ್ಟರೋ ಅವ್ರು ಹೋಗಿ ದೊಡ್ಡ ಕಷ್ಟಗಳಲ್ಲಿ, ದೊಡ್ಡ ವಿಷಯಗಳಲ್ಲಿ ಎಂಡಪ್ ಆಗಿದ್ದಾರೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಬಿಟ್ಟುಕೊಡ್ಬೇಡ್ರಿ. ನಮ್ಮ ಶರೀರದಲ್ಲಿ ಸೈತಾನ ಕಾರ್ಯ ಮಾಡುವ ದೊಡ್ಡ ಒಂದು ವಿಷಯ ಅಥವಾ ಒಂದು ಕಾರ್ಯ, ಒಂದು ಸ್ಥಳ ಎಂಬುದಾಗಿ ಹೇಳಿದರೆ ನಮ್ಮ ಮನಸ್ಸಾಗಿದೆ. ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿ ಇರಲಿ. ಪರಿಶುದ್ಧಾತ್ಮನಿಗೆ ಬಿಟ್ಟುಕೊಡ್ರಿ. ಸೈತಾನಿಗೆ ಅದರ ಮಧ್ಯದಲ್ಲಿ ಯಾವ ಅವಕಾಶವನ್ನು ಕೊಡಬೇಡ್ರಿ. ಯಾವ ಚಿಂತೆಗಳು ನಿಮ್ಮ ಆಳ್ವಿಕೆ ಮಾಡದೇ ಇರಲಿ. ಕರ್ತನ ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್.